Jai Shri Ram, dear children. Hope all of you are fine. Welcome back. In this class, we are going to learn a new lesson, that is Children of Courage Bravery Award. So, in the beginning, there is a warm-up activity. The warm-up activity, we have a two tasks they're given. The first task, task A. Imagine you are walking home from school. You see a small boy sitting on a branch of a tree. There is a crack in the branch and the boy is about to fall. So in this task, you have to imagine that you are walking home from school. ನೀವು ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದೀರಾ. On the way, you see a small boy who is sitting on a branch of a tree. ಹುಡುಗ ಎಲ್ಲಿ ಕೂತಿದ್ದಾನೆ? ಒಂದು ಹುಡುಗ ಮರದ ಕೊಂಬೆಯಲ್ಲಿ ಕೂತಿದ್ದಾನೆ. ಬಟ್ there is a crack in the branch. ಮರದ ಕೊಂಬೆಯಲ್ಲಿ ಏನಾಗಿದೆ? ಕ್ರ್ಯಾಕ್ ಇದೆ. So in this situation, what would you do? Discuss with your partner. So you need to take some time and think about what you would do if you saw someone in this situation. So ಈ ಥರ ಸಿಚುವೇಶನಲ್ಲಿ ಇದ್ದಾಗ ನಾವೇನು ಮಾಡ್ಬೋದು ಅಂತ ಹೇಳಬೇಕೀಗ. ಸೊ ಇನ್ ದ ಕರೆಕ್ಟ್ ವೇ ದಟ್ ನಾವೇನು ಮಾಡಬೇಕು ಅಂತ ಹೇಳಿದರೆ, ಒಂದು ವೇಯಲ್ಲಿ ಮರದ ಮೇಲೆ ಕೂತಿರುವಂಥ ಹುಡುಗನಿಗೆ ಇನ್ಫಾರ್ಮ್ ಮಾಡ್ಬೋದು, ಬ್ರಾಂಚ ಕಟ್ ಆಗ್ತಾ ಇದೆ, ಸೊ ನೀನು ಕೇರ್ಫುಲ್ ಆಗಿರು, ಇಳಿಲಿಕ್ಕೆ ಟ್ರೈ ಮಾಡು ಅಂತ ಹೇಳಿ ಏನಾದರೂ ಇನ್ಫಾರ್ಮ್ ಮಾಡಿ ಅವನನ್ನು ಎಚ್ಚರಿಸ್ಬೋದು. ಹೌದಲ್ವಾ? ಈ ಥರ ಸಮಸ್ಯೆನ ಏನು, ಅವನಿಗೆ ಇಂಜುರಿ ಆಗೋದನ್ನು ನಾವು ತಪ್ಪಿಸ್ಬೋದು. ಸೊ ಇನ್ ದ ಟಾಸ್ಕ್ ಬಿ, think of some stories that you have heard about accidents that we have been prevented because of the brave acts of children. Tell your partner and share with the class. So you need to think of some incidents where an accident happened prevented because of brave acts of the children. Just recall and share with your ಪಾರ್ಟ್ನರ್. ಈ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ಸ್ ನಿಮಗೆ ಗೊತ್ತಿದ್ದರೆ ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋಬೋದು. ಲೆಟ್ಸ್ ಕಮ್ ಟು ದ ಲೆಸನ್ ಚಿಲ್ಡ್ರನ್. ಎವ್ರಿ ಇಯರ್ ದ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ICCW awards children who have performed outstanding deeds of bravery. About 25 children below the age of 16 are given this award annually. So we have the ICCW, that is Indian Council for Child Welfare. So ICCW ವಿನ ಫುಲ್ ಫಾರ್ಮ್ ಕೊಟ್ಟಿದ್ದಾರೆ ಮಕ್ಕಳೇ, ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್, that awards children. How many children are awarded? ಎಷ್ಟು ಜನ ಮಕ್ಕಳಿಗೆ ಅವಾರ್ಡ್ ಸಿಕ್ಕಿದೆ ಕೊಡ್ತಾರೆ? 25 ಜನ, 25 ಚಿಲ್ಡ್ರನ್. ಅಬೌಟ್ 25 ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 16, 16 ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳಿಗೆ ವರ್ಷದಲ್ಲಿ 25 ಜನರಿಗೆ ಅಲ್ವಾ ಈ ಅವಾರ್ಡನ್ನು ಕೊಡ್ತಾರೆ. ಗಿವನ್ ದ ಬ್ರೇವರಿ ಅವಾರ್ಡ್ ಆ್ಯನ್ಯುವಲಿ, ವರ್ಷದಲ್ಲಿ, ಒಂದು ವರ್ಷಕ್ಕೆ. ಈ ವರ್ಷ ಮಾಡಿದಂತಹ ಸಾಧನೆ ಮಾಡಿದಂತಹ ಎಲ್ಲ ಮಕ್ಕಳನ್ನು, 16 ವರ್ಷಕ್ಕೆ ಕೆಳಪಟ್ಟಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಮುಂದೆ ಬರುವಂತಹ ದಿನದಲ್ಲಿ, ಪರ್ಟಿಕ್ಯುಲರ್ ಡೇ, ರಿಪಬ್ಲಿಕ್ ಡೇ ಅವತ್ತೇನು ಅವರಿಗೆ ಈ ಬ್ರೇವರಿ ಅವಾರ್ಡನ್ನು ಕೊಡ್ತಾರೆ. ದ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಬ್ರೇವರಿ ಬಿಗ್ಯಾನ್ ಇನ್ 1957. ಸೊ ಈ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಬ್ರೇವರಿ, ಈ ಬ್ರೇವರಿ ಅವಾರ್ಡನ್ನು ಕೊಡುವಂಥದ್ದನ್ನು ಆರಂಭ ಮಾಡಿದ್ದು 1957. ದ ಫಸ್ಟ್ ಅವಾರ್ಡ್ ವಾಸ್ ಗಿವನ್ ಟು ಅ ಚೈಲ್ಡ್ ಹೂ ಸೇವ್ ದ ಲೈಫ್ ಆಫ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಜವಾಹರ್ಲಾಲ್ ನೆಹರು. ಸೊ ಈ ಅವಾರ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 1957. ಸೊ ಯಾಕೆ ಫಸ್ಟ್ ಅವಾರ್ಡ್ ಯಾರಿಗೆ ಕೊಟ್ಟದ್ದು ಅಂತ ಹೇಳಿದರೆ, the child who saved the life of our first prime minister. ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಹೇಳಿ? ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಜವಾಹರ್ಲಾಲ್ ನೆಹರು ಅವರ ಲೈಫನ್ನು, ಅವರ ಜೀವವನ್ನು ಕಾಪಾಡಿದಂಥ ಹುಡುಗ. ಸೊ ಅವನಿಗೆ ಫಸ್ಟ್ ಕೊಡಲಾಗಿದೆ.
So let us know how it all began. Come to the first paragraph, children. On 2nd of October 1957, India's first Prime Minister Jawaharlal Nehru, who was watching a performance at Delhi's Ramlila ground in Red Fort. So this happened on 2nd of October 1957. ಯಾವ ದಿನ ಈ ಘಟನೆ ನಡೀತು? 2nd of October, ಅಕ್ಟೋಬರ್ 2ನೇ ತಾರೀಕು 1957 ನಡೆದಂತಹ ಘಟನೆ. ಸೊ ಎಲ್ಲಿ ಎಲ್ಲರೂ ಗ್ಯಾದರ್ ಆಗಿದ್ದಾರೆ? ಎಸ್, ಡೆಲ್ಲಿಸ್ ರಾಮ್ಲೀಲಾ ಗ್ರೌಂಡ್ ಇನ್ ದ ರೆಡ್ ಫೋರ್ಟ್. ರಾಮ್ಲೀಲಾ ಗ್ರೌಂಡಲ್ಲಿ, ರೆಡ್ ಫೋರ್ಟ್ ಹತ್ರ ಇರುವಂತಹ ರಾಮ್ಲೀಲಾ ಗ್ರೌಂಡಲ್ಲಿ ಎಲ್ಲರೂ ಏನೋ ಗ್ಯಾದರ್ ಆಗಿದ್ದಾರೆ. ಸೊ ಈ ಇನ್ಸಿಡೆಂಟ್ ನಡೆದಿರುವಂಥದ್ದು ಈ ಪ್ಲೇಸಲ್ಲಿ. ಅ ಫೈರ್ ಬ್ರೋಕ್ ಔಟ್ ಇನ್ ಅ ಶಾಮಿಯಾನ ಥ್ರೂ ಅ ಶಾರ್ಟ್ ಸರ್ಕ್ಯೂಟ್. ಸೊ ಏನಾಯ್ತು ಈಗ? ಫೈರ್ ಬ್ರೋಕ್ ಔಟ್, ಫೈರ್ ಬೆಂಕಿ ಹತ್ತಿಕೊಳ್ತದೆ ಶಾಮಿಯಾನದ ಮೂಲಕ. ಏನು? ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ಬೆಂಕಿ ಹತ್ಕೊಳ್ತದೆ ಶಾಮಿಯಾನಕ್ಕೆಲ್ಲ. ಸೊ ಹರೀಶ್ ಚಂದ್ರ, ಅ 14-year-old scout, quickly took out his knife and cut the burning ಶಾಮಿಯಾನ. ಸೊ ಏನಾಯಿತು? ಎಲ್ಲ ಕಡೆ ಬೆಂಕಿ ಹತ್ಕೊಂಡಿದೆ, ಮಕ್ಕಳೆಲ್ಲ ಓಡ್ತಾ ಇದ್ದಾರೆ ಆ ಕಡೆ ಈ ಕಡೆ, ಅಲ್ಲಿ ಸೇರಿರುವಂಥವರೆಲ್ಲ. ಸೊ ಹರೀಶ್ ಚಂದ್ರ ಅಂತ ಹೇಳುವಂಥ 14 ವರ್ಷದ ಬಾಲಕ, ಈಸ್ ಅ ಸ್ಕೌಟ್. ಕ್ವಿಕ್ಲಿ ಟುಕ್ ಔಟ್ ಹಿಸ್ ನೈಫ್. ನೈಫ್ ಅಂತ ಹೇಳಿದ್ರೆ ಚಾಕು ಅಲ್ವಾ ಮಕ್ಕಳೇ? ನೈಫನ್ನು ತೆಗಿತಾನೆ. ಕರ್ಡ್ ದ ಬರ್ನಿಂಗ್ ಶಾಮಿಯಾನ, ಹೊತ್ತಿ ಉರಿತಾ ಇರುವಂತಹ ಶಾಮಿಯಾನ, ಅದನ್ನು ಒಂದು ಭಾಗದಿಂದ ಕಟ್ ಮಾಡಿ ಹಾಕ್ತಾನೆ. ದಿಸ್ ಆಕ್ಟ್ ಸೇವ್ಡ್ ದ ಲೈವ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್. ಈ ಒಂದು ಅವನು ಮಾಡಿದಂಥ ಕೆಲಸದಿಂದ ಅಲ್ಲಿ ಸೇರಿರುವಂತಹ ಅಷ್ಟು ಜನರ ಪ್ರಾಣವನ್ನು ಕಾಪಾಡಿದ ಹಾಗೆ ಆಗ್ತದೆ ಆ ಶಾಮಿಯಾನದ ಕೆಳಗಿದ್ದಂಥವ್ರು. ಪಂಡಿತ್ ನೆಹರು ವಾಸ್ ಇನ್ಸ್ಪೈರ್ಡ್ ಬೈ ದಿಸ್ to initiate the awards. He asked the authorities to honor brave children from all over the country. So ಈ ಇನ್ಸಿಡೆಂಟಿಂದ ನೆಹರು ತುಂಬ ಇನ್ಸ್ಪೈರ್ ಆಗ್ತಾರೆ. ಹಾಗಾಗಿ ಅದರ ನಂತರ ಮಕ್ಕಳಿಗೆ ಯಾರೆಲ್ಲ ಈ ಥರ ಬ್ರೇವ್ ಆ್ಯಕ್ಟ್ಸ್ ಅಂದರೆ ಸಾಹಸ ಅಥವಾ ಶೌರ್ಯದಿಂದ ಏನಾದರೂ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೇನೋ ಅವಾರ್ಡನ್ನು ಕೊಡುವಂಥ ಒಂದು ವಿಚಾರವನ್ನು ಮಂಡಿಸ್ತಾರೆ. ಸೊ ಅಧಿಕಾರಿಗಳಲ್ಲಿ ಮಾತಾಡಿಕೊಂಡು ಇಂಥ ಒಂದು ಅವಾರ್ಡನ್ನು ಕೊಡೋದು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ದಿಸ್ ಟ್ರೆಡಿಷನ್ ಕಂಟಿನ್ಯೂಸ್ ಈವನ್ ಟುಡೇ. ಬ್ರೇವ್ ಹರಿಶ್ಚಂದ್ರ ಬಿಕೇಮ್ ದ ಫಸ್ಟ್ ರೆಸಿಪೆಂಟ್ ಆಫ್ ದ ಅವಾರ್ಡ್. ಸೊ ಈ ಏನು ಅವಾರ್ಡ್ ಕೊಡುವಂತಹ ಕಲ್ಚರ್ 1957 ಸ್ಟಾರ್ಟ್ ಆಯಿತು. ಸೊ ಈಗಲೂ ಕೂಡ ಏನದು ಕಂಟಿನ್ಯೂ ಆಗಿ ಇವತ್ತಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಹೂ ಇಸ್ ದ ಫಸ್ಟ್ ರೆಸಿಡೆಂಟ್ ಆಫ್ ಇಂಡಿಯಾ ಹೂ ಟೇಕನ್ ದ ಅವಾರ್ಡ್. ಈ ಅವಾರ್ಡನ್ನು ತಗೊಂಡಿರುವಂಥ ಫಸ್ಟ್ ಹುಡುಗ ಯಾರು? ಎಸ್, ಹರೀಶ್ ಚಂದ್ರ ವಾಸ್ ದ ಬಿಕೇಮ್ ದ ಫಸ್ಟ್ ರೆಸಿಪೆಂಟ್ ಆಫ್ ದ ಅವಾರ್ಡ್. ಅವಾರ್ಡನ್ನು ಪಡ್ಕೊಂಡಿರುವಂತಹ ಮೊದಲ ಹುಡುಗ. ಸೊ ಕಮ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. The Bravery Awards are announced on November 14th, Children's Day, and presented by the Prime Minister on the eve of the Republic Day. So the word eve means the day before or the evening before. We have used this word in terms of New Year's Eve, Christmas Eve, whenever there is event, festival, that is ಈ ಥರ ಈವೆಂಟ್ಗಳು ಅಥವಾ ಫೆಸ್ಟಿವಲ್ ಎಲ್ಲ ಇದ್ದಾಗ ನಾವು ಈವ್ ಅನ್ನುವಂಥ ಪದವನ್ನು ಏನೋ ಬಳಸ್ತೇವೆ, ಅದರ ಮೊದಲ ದಿನ. ಸೊ ದ ಬ್ರೇವರಿ ಅವಾರ್ಡ್ಸ್, ಈ ಬ್ರೇವರಿ ಅವಾರ್ಡ್ಸನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ? ಎಸ್, ಈ ಬ್ರೇವರಿ ಅವಾರ್ಡ್ ಯಾರಿಗೆಲ್ಲ ಸಿಗ್ತಾ ಇದೆ ಅನ್ನುವಂಥ ಅನೌನ್ಸ್ಮೆಂಟನ್ನು ಚಿಲ್ಡ್ರನ್ಸ್ ಡೇ ಅವತ್ತು ಮಾಡ್ತಾರೆ, ಅಂದರೆ November 14th. ಸೊ ಯಾವಾಗ ಈ ಅವಾರ್ಡನ್ನು ಕೊಡ್ತಾರೆ ಅಂತ ಹೇಳಿದರೆ, presented by the
ಪ್ರೈಮ್ ಮಿನಿಸ್ಟರ್ ಕೈಯಿಂದ ಈ ಅವಾರ್ಡನ್ನು ಕೊಡಿಸ್ತಾರೆ ರಿಪಬ್ಲಿಕ್ ಡೇ ಅವತ್ತು, ಆನ್ ದ ಈವ್ ಆಫ್ ದ ರಿಪಬ್ಲಿಕ್ ಡೇ. The award is receive medal, a certificate and a cash as token of appreciation of their valor ಅಂತ ಹೇಳಿದ್ರೆ ಅವರ ಏನು ಸಾಹಸಕ್ಕೆ. Some of them are also granted financial assistance to complete their higher education. So they are given certificate, medal and cash. Along with that, some of them are also granted financial assistance or aid. ಸೊ ಕೆಲವರಿಗೆ ಏನೆಲ್ಲ ಸಿಗ್ತದೆ ಮಕ್ಕಳೇ ಅವಾರ್ಡಿಗಳಿಗೆ? ಎಸ್, ಕ್ಯಾಶ್, ಮೆಡಲ್, ಸರ್ಟಿಫಿಕೇಟ್. ಇದೆಷ್ಟರ ಜೊತೆಗೆ ಸಮ್ಟೈಮ್ಸ್ ಅವರಿಗೆ ಅವರ ಹೈಯರ್ ಎಜುಕೇಷನ್ಗೆ ಬೇಕಾಗಿರುವಂತಹ ಹಣದ ಸಹಾಯವನ್ನು ಕೂಡ ಏನು ಮಾಡಲಾಗ್ತದೆ. ಆನ್ 26th January they take part in the Republic Day parade in New Delhi, riding atop decorated elephants. So 26th January ರಿಪಬ್ಲಿಕ್ ಡೇ ದಿನ ಅವರನ್ನು ಪೆರೇಡಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. See the third stanza, children, paragraph children. The awards are given to acknowledge the extraordinary courage displayed by children in difficult situation. The awards also encourage children to use their presence of mind and show courage in real life. ಸೊ ಈ ಅವಾರ್ಡನ್ನು ಕೊಡ್ತಾ ಇರೋದು ಯಾಕೆ ಅಂತ ಹೇಳಿದರೆ, ಮಕ್ಕಳು ಮಾಡಿರುವಂತಹ ಸಾಹಸ, ಅವರಿಗಿರುವಂತಹ ಮೈಂಡ್ಸೆಟ್ ಆಗಿರ್ಬೋದು, ಅಥವಾ ಅವರು ಆ ಸಿಚುವೇಶನ್ ಬಂದಾಗ ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ ಆಗಿರ್ಬೋದು. ಸೊ ಇದೆಲ್ಲವನ್ನು ನೋಡಿಕೊಂಡು ಅದರಿಂದ ಅವರು ಪ್ರಾಣ ಉಳಿಸಿರ್ಬೋದು, ಅಥವಾ ಏನೋ ಇನ್ಯಾರಿಗೋ ಹೆಲ್ಪ್ ಮಾಡಿರ್ಬೋದು, ಪೊಲೀಸ್ಗಳಿಗೆ ಹೆಲ್ಪ್ ಮಾಡಿರ್ಬೋದು, ಕಳ್ಳರನ್ನು ಹಿಡಿದು ಕೊಡಲಿಕ್ಕೆ ಅಲ್ವಾ, ಏನೋ ಒಂದಷ್ಟು ಬ್ರೇವರಿ ಆ್ಯಕ್ಟ್ಸನ್ನು ಮಾಡಿರ್ತಾರೆ. ಸೊ ಆ ರೀಸನಿಗೋಸ್ಕರ ಅದರಿಂದ ಇನ್ನಷ್ಟು ಮಕ್ಕಳು ಇನ್ಸ್ಪೈರ್ ಆಗಲಿ, ಅಥವಾ ಅವ್ರು ಮಾಡಿರುವಂಥ ಕೆಲಸಕ್ಕೆ ಅವರಿಗೆ ಗೌರವ ಕೊಡಬೇಕು, ಎಲ್ಲ ಉದ್ದೇಶದಿಂದ ಏನು ಈ ಅವಾರ್ಡನ್ನು ಕೊಡಲಾಗ್ತದೆ. ಸೊ ಹಿಯರ್ ಗಿವನ್ ಚಿಲ್ಡ್ರನ್, ಸಮ್ ಚಿಲ್ಡ್ರನ್ ಹ್ಯಾವ್ saved lives, some have helped the police in arresting criminals, and some others have averted accidents while doing these deeds. Some have even sacrificed their lives. So, some of them have saved their lives. ಯಾರದಾದ್ರೂ ಜೀವವನ್ನು ಕಾಪಾಡಿರ್ಬೋದು. ಹೆಲ್ಪ್ಡ್ ದ ಪೊಲೀಸ್ ಇನ್ ಅರೆಸ್ಟಿಂಗ್ ಕ್ರಿಮಿನಲ್ಸನ್ನು ಹಿಡಿಯುವಲ್ಲಿ ಕೂಡ ಸಹಾಯ ಮಾಡಿರ್ಬೋದು. ಆ್ಯಂಡ್ ಸಮ್ ಅದರ್ಸ್ ಹ್ಯಾವ್ ಅವಾರ್ಟೆಡ್ ಆಕ್ಸಿಡೆಂಟ್ಸನ್ನು ತಪ್ಪಿಸಿರ್ಬೋದು. ವೈಲ್ ಡೂಯಿಂಗ್ ದೀಸ್ ಡೀಡ್ಸ್ ಸಮ್ ಹ್ಯಾವ್ ಈವನ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್. ಇಂಥ ಸಾಹಸವನ್ನು ಮಾಡ್ತಾ ಮಾಡ್ತಾ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಒಂದಷ್ಟು ಮಕ್ಕಳು ತಮ್ಮ ಪ್ರಾಣವನ್ನು ಬೇಕಾದರೂ ಬಲಿ ಕೊಟ್ಟಿರಬಹುದು. ಇಂತಹ ಒಂದು ಸಾಹಸವನ್ನು ಮಾಡಿದಂಥ ಮಕ್ಕಳನ್ನು ಗುರುತಿಸಿಕೊಂಡು ಈ ಅವಾರ್ಡನ್ನು ಕೊಡುವಂಥದ್ದು. ಸೊ ಚಿಲ್ಡ್ರನ್, ಹಿಯರ್ ಸಮ್ ನ್ಯೂ ವರ್ಡ್ಸ್ ಆರ್ ದೇರ್. Shamiana. Shamiana means decorated tent. Initiate, to begin something. Recipient, a person who receives something. Eve means evening, before the event. Valor, great courage. Atop, on the top of. So this is the confer, to give somebody an award. Averted, avoided. Hope children you understand the poem lesson very well. So here are some questions. When was the first bravery award for children given in India? ಯಾವಾಗ ಫಸ್ಟ್ ಬ್ರೇವರಿ ಅವಾರ್ಡನ್ನು ಭಾರತದಲ್ಲಿ ಕೊಡಲಾಯಿತು ಅಂತ ಹೇಳಿ ಮಕ್ಕಳಿಗೆ. ಸೊ ಸೆಕೆಂಡ್ ಕ್ವಶನ್, ವೈ ಆರ್ ದ ಬ್ರೇವರಿ ಅವಾರ್ಡ್ಸ್ ಗಿವನ್? ಬ್ರೇವರಿ ಅವಾರ್ಡನ್ನು ಯಾತಕ್ಕೋಸ್ಕರ ಕೊಡ್ತಾರೆ? Third one, what is the age group that is considered for the bravery awards? bravery award ಕೊಡಲಿಕ್ಕೆ ಇರುವಂತಹ ಒಂದು ಏಜ್ ಗ್ರೂಪ್ ಯಾವುದು ಅಂತ ಹೇಳಿ. ಆ್ಯಂಡ್ ದ ಲಾಸ್ಟ್ ಕ್ವಶನ್, ವಾಟ್ ಡೂ ದ ಅವಾರ್ಡೀಸ್ ರಿಸೀವ್? ಅವಾರ್ಡ್ ಕೊಡುವಾಗ ಮಕ್ಕಳಿಗೆ ಏನೆಲ್ಲ ಕೊಡ್ತಾರೆ, ಯಾವ ಅವಾರ್ಡನ್ನು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾವುದನ್ನೆಲ್ಲ ಕೊಡ್ತಾರೆ ಅಂತ ಹೇಳುವಂಥದ್ದು. ಸೊ ಮಕ್ಕಳೇ, ಇದಿಷ್ಟು 4 ಕ್ವಶನಿಗೆ ಆನ್ಸರನ್ನು ಸಿಂಪಲ್ ಆಗಿ ನಿಮ್ಮ ರಫ್ ಬುಕ್ಕಲ್ಲಿ ಬರೀರಿ. Okay, children, let's see in the next class. Thank you.